ಇದೆಲ್ಲದರ ನಡುವೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು ಅಂತ ಹೇಳಿದ್ರೆ ಅಲ್ಲಿ ಶಿವನ ಮಂದಿರ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಕುರುಹುಗಳು ಕೂಡ ಸಿಕ್ಕಿತ್ತು. ಇದರ ಜೊತೆಗೆ ಮಥುರಾ ವಿವಾದ, ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ ಅನ್ನೋದು ತಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಸ್ಥಳ, ಇದಕ್ಕೆ ತಾಗಿಕೊಂಡು ಇರುವಂತ ಶಾಹಿ ಈದ್ಗಾ ಮಸೀದಿ ವಿವಾದ, ಈ ವಿವಾದ ಇದೆಯಲ್ಲ ಇದು ಕೋರ್ಟ್ ಹಂತದಲ್ಲೂ ಕೂಡ ಇತ್ತು. ಇವತ್ತು ಸಂಜೆ 4 ಗಂಟೆಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೀತಾ ಇದೆ. ಇಂದು ತೀರ್ಪನ್ನ ಕಾಯ್ದಿರಿಸಿದ್ದ ಅಲಹಾಬಾದ್ ಹೈಕೋರ್ಟ್ ಡಿಸೆಂಬರ್ 18ರಂದು ವಿವಾದಿತ ಸ್ಥಳ ಸರ್ವೆಗೆ ಆದೇಶವನ್ನ ಕೊಟ್ಟಿತ್ತು ಅಲಹಾಬಾದ್ ಹೈಕೋರ್ಟ್. ಅದಾದ ನಂತರ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸರ್ವೆ ಮಾಡಬಾರ್ದು ಅನ್ನೋದು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಒಂದು ಸಮುದಾಯದವರು. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು. ಅದಾದ ನಂತರ ಸರ್ವೆ ಮಾಡೋದಕ್ಕೂ ಕೂಡ ಅಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು. ಇದೆಲ್ಲದರ ನಡುವೆ ಮಥುರಾದ ಈ ಒಂದು ವಿವಾದಿತ ಒಂದು ಪ್ರದೇಶ ಏನಿದೆಯಲ್ಲ ಶಾಹಿ ಮಸೀದಿ, ಅದು ಮಥುರಾ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ತಾಗಿಕೊಂಡಿದ್ದಂತಹ ಆ ಶಾಹಿ ಮಸೀದಿಯ ಜಾಗ, ಅದು ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳವೇ ಆಗಿತ್ತು ಅನ್ನೋದು ಇದೆಲ್ಲವೂ ಚರ್ಚೆ. ಇದರ ನಡುವೆ ಈಗ ಕೋರ್ಟ್ನಲ್ಲಿ ಇದರ ವಿಚಾರ ನಡೀತಾ ಇದೆ. ಡಿಸೆಂಬರ್ 18ನೇ ತಾರೀಕಿನಂದು ವಿವಾದಿತ ಸ್ಥಳದ ಸರ್ವೆಗೆ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು. ಇಂದು ಸಂಜೆ 4 ಗಂಟೆಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆಯೂ ಕೂಡ ನಡೀತಾ ಇದೆ. ಸದ್ಯಕ್ಕೆ ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ ಮಥುರಾ, ಇಲ್ಲಿ ತಾಗಿಕೊಂಡಿರುವಂಥ ಶಾಹಿ ಈ ಮಸೀದಿ ಏನಿದೆಯಲ್ಲ ಶಾಹಿ ಈದ್ಗಾ ಮಸೀದಿ, ಇದು ಕೂಡ ಹಿಂದೂಗಳ ಪವಿತ್ರ ಸ್ಥಳ ಅನ್ನೋದು ಮಥುರಾದ್ದೇ ಒಂದು ಭಾಗ. ಈ ಹಿಂದೆ ಆದಂಥ ದಾಳಿಗಳಿಂದ ಅಲ್ಲಿ ಮಸೀದಿ ನಿರ್ಮಾಣ ಆಗಿತ್ತು ಅನ್ನೋದು ಕೂಡ ಹಿಂದೂ ಪರ ಸಂಘಟನೆಯವರ ವಾದ ಆಗಿತ್ತು. ಇದೆಲ್ಲದಕ್ಕೂ ಕೂಡ ಇಂದು ಸಂಜೆ 4 ಗಂಟೆಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು ಕ್ಲಾರಿಟಿ ಹಿಂದೂ ಸಂಘಟನೆಗಳಿಗೆ ಮತ್ತು ಹೋರಾಟಗಾರರಿಗೆ, ಆ ಮಥುರಾ ಸ್ಥಳದ ಹೋರಾಟ ಏನಿತ್ತು ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಂಥ ಆ ಹೋರಾಟಗಾರರಿಗೆ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ, ಒಂದು ಕಡೆಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಸರ್ವೆಗೆ ಆದೇಶವನ್ನು ಕೊಟ್ಟಿತ್ತು ಕೋರ್ಟ್. ಅದಾದ ನಂತರ ಸರ್ವೆ ಕೂಡ ಆಗಿತ್ತು. ಈಗ ಮಥುರಾ ಸರದಿ, ಮಥುರಾದ ಆ ಒಂದು ವಿವಾದಿತ ಸ್ಥಳ, ಮಥುರಾ ಕೃಷ್ಣನ ಜನ್ಮಸ್ಥಳ ಅನ್ನೋದು ಪುರಾಣವಾಗಿಯೂ ಕೂಡ ನಾವು ಓದ್ಕೊಂಡು ಬಂದಂಥ ಇತಿಹಾಸ. ಅದರ ಜೊತೆಗೆ ಅಲ್ಲಿರುವಂಥ ಕುರುಹುಗಳು ಮತ್ತು ಅಲ್ಲಿ ತಾಗಿಕೊಂಡಿದ್ದಂಥ ಶಾಹಿ ಈದ್ಗಾ ಮಸೀದಿ, ಈ ಮಸೀದಿಯ ಸ್ಥಳ ಅದು ಮಥುರಾದ ಶ್ರೀಕೃಷ್ಣನ ಜನ್ಮಸ್ಥಳವೇ ಆಗಿತ್ತು ಅನ್ನೋದು ಹಿಂದೂ ಪರ ಸಂಘಟನೆಗಳ ವಾದ. ಅದಾದ ನಂತರ ಕೋರ್ಟ್ನಲ್ಲೂ ಕೂಡ ಇದರ ಒಂದಿಷ್ಟು ವಾದ ಪ್ರತಿವಾದವೂ ಕೂಡ ನಡೀತಾ ಇತ್ತು. ಆದರೆ ಅಲ್ಲಿ ಸರ್ವೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅನ್ನೋದು ಕೂಡ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಿತ್ತು. ಅದಾದ ನಂತರ ಅಲಹಾಬಾದ್ ಹೈಕೋರ್ಟ್ ಸರ್ವೆಗೂ ಕೂಡ ಆದೇಶವನ್ನು ಕೊಟ್ಟಿತ್ತು. ಇಂದು ಸಂಜೆ 4 ಗಂಟೆಗೆ ಅದರ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಚಿರಂಜೀವಿ ಭಟ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಿರಂಜೀವಿ ಭಟ್, ಒಂದು ಕಡೆಯಲ್ಲಿ ರಾಮ ಮಂದಿರದ ವಿವಾದ ಬಗೆಹರಿದಿದೆ, ಜ್ಞಾನವ್ಯಾಪಿ ವಿಚಾರದ ಅಲ್ಲಿ ಸರ್ವೆ ಅದು ಕೂಡ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈಗ ಮಥುರಾದ ಪಕ್ಕದಲ್ಲೇ ತಾಗಿಕೊಂಡಿರುವಂಥ ಶಾಹಿ ಮಸೀದಿ, ಇದು ಕೂಡ ಈಗ ಚರ್ಚೆ ವಿಚಾರ. ಕೋರ್ಟ್ನಲ್ಲಿ 4 ಗಂಟೆಗೆ ವಿಚಾರಣೆ ಇದೆ. ಸದ್ಯದ ಮಾಹಿತಿ ಏನಿದೆ ಚಿರು? ಎಸ್ ರಂಜಿತ್, ಇದು ಹಿಂದೂಗಳ ಪಾಲಿಗೆ ದೊಡ್ಡ ದಿವಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಜ್ಞಾನವಾಪಿ ಮಸೀದಿ ವಿಚಾರ, ಇನ್ನೊಂದು ಕಡೆ ಈ ಮಥುರಾ ವಿಚಾರ ಏನು ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೋರ್ಟ್ ಹೇಳಿತ್ತು, ಕಳೆದ 2-3 ದಿವಸಗಳಲ್ಲಿ ಹಿಂದೆ ಕೋರ್ಟ್ ಹೇಳಿತ್ತು ಏನು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಏನು ಸಮೀಕ್ಷೆಯನ್ನ ಮಾಡ್ಬೋದು, ಉತ್ಖನನವನ್ನ ಮಾಡ್ಬೋದು, ಎಲ್ಲವನ್ನ ಕೂಡ ನೀವು ಮಾಡ್ಬೋದು ಅಂತ ಹೇಳಿ ಒಂದು ಪರ್ಮಿಷನ್ ಕೊಟ್ಟಿತ್ತು. ಇದನ್ನ ಕೋರಿ ಅರ್ಜಿ ಸಲ್ಲಿಸಿದ್ದು ವಿಷ್ಣುಕುಮಾರ್ ಜೈನ್ ಅಂತ ಹೇಳಿ. ಇವರು ಮಥುರಾ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹೋರಾಟವನ್ನ ಮಾಡಿದ್ರು. ಎಲ್ಲ ಕಡೆ ಹೋರಾಟ ಮಾಡಿದ್ಮೇಲೆ ಇದು ಕೇವಲ ಧಾರ್ಮಿಕ ವಿಚಾರ ಅಲ್ಲ, ಇದು ಒಂದು ಲ್ಯಾಂಡ್ ಮ್ಯಾಟರ್ ಅಂದ್ರೆ ಭೂ ವಿವಾದ ಅಷ್ಟೇ. ಯಾರಿಂದನೋ ಹೋಗಿದ್ದು, ಯಾರಿಂದನೋ ಬಂದಿದ್ದು, ಯಾರ್ದೋ ಹೆಸರಲ್ಲಿರುತ್ತೆ, ಇನ್ಯಾರಿಗೆ ಸೇರುತ್ತೆ. ಈ ಒಂದು ಸಣ್ಣದಾಗಿ ಹೇಳೋದಾದ್ರೆ ಈ ಒಂದು ಮ್ಯಾಟರ್ ಇದು. ಈ ಮ್ಯಾಟರ್ನಲ್ಲಿ ಈಗ ಹಲವಾರು ತಿರುವುಗಳನ್ನ ಪಡ್ಕೊಂಡಿತ್ತು. ಏನು ಅಂತ ಹೇಳಿದ್ರೆ ಹಿಂದೂ ಸಂಘಟನೆಗಳು ಹೇಳುತ್ತೆ, ಇದು ಈ ಒಂದು ಜಾಗ ಏನಿದೆ ಶಾಹಿ ಈದ್ಗಾ ಮಸೀದಿ ಏನಿದೆ, ಅವನ್ ಟ್ರಸ್ಟ್ ಒಂದು ಆಫೀಸ್ ಇದೆಯಲ್ಲ, ಕರೆಕ್ಟಾಗಿ ಆ ಆಫೀಸ್ನ ಕೆಳಗಡೆನೆ ಜೈಲಿನಲ್ಲಿ ಅಲ್ಲೇ ಕೃಷ್ಣ ಹುಟ್ಟಿದ್ದು ಅಂತ ಹೇಳಿ ಒಂದು ಆರೋಪ ಅಂತಾನೆ ತಗೊಳ್ಳೋಣ, ಆರೋಪವನ್ನ ಮಾಡಿದ್ರು. ಇದನ್ನ ನಂತರ ಕೋರ್ಟಲ್ಲಿ ಏನಾಗುತ್ತೆ, ಇದು ನಿಮ್ದು ಆರೋಪ ಅಷ್ಟೇ, ನಾವು ಇದನ್ನ ಸಾಬೀತು ಮಾಡಬೇಕು ಅಂತ ಹೇಳೋದು. ಅಲ್ಲಿ ಬೇರೆಯವರು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರ ಹತ್ರ ಲ್ಯಾಂಡ್ ಹೆಸರುಗಳು ಅವ್ರ ಹತ್ರ ಇರಲಿಲ್ಲ.
ಹಾಗಾದ್ರೆ ಇದು ಯಾರಿಗೆ ಸೇರಬೇಕು? ಹಾಗಾದ್ರೆ ಹಿಂದೂ ಸಂಘಟನೆಗಳು ಹೇಳಿದ್ ಕರೆಕ್ಟ್ ಆಗಿದೆಯೋ? ಮತ್ತೆ ಈ ಲ್ಯಾಂಡ್ ತಮ್ಮ ಹೆಸರಲ್ಲೇ ಇದೆ ಅಂತ ಹೇಳೋದಕ್ಕೆ ಇನ್ನೊಂದು ಪಕ್ಷದವರಿಗೆ ತಮ್ಮ ಸಬೂತುಗಳನ್ನು ತೆಗೆದುಕೊಂಡು ಬನ್ನಿ, ನೀವು ಸಾಕ್ಷ್ಯಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕೋರ್ಟ್ ಹೇಳ್ತಾ ವೈಜ್ಞಾನಿಕ ಸಮೀಕ್ಷೆಗೆ ಒಪ್ಪಿಗೆ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಇವತ್ತು 4 ಗಂಟೆಗೆ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ವಾದ ಇರುವಂಥದ್ದು. ಹೇಗೆ ಜ್ಞಾನವಾಪಿಯಲ್ಲಿ ನೀವು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದ್ರು ಅದೇ ಮಾದರಿಯಲ್ಲಿ ಮಾಡಿ. ಯಾವತ್ತೂ ಅಷ್ಟೇ ಕೋರ್ಟ್ನಲ್ಲಿ ಒಂದು ಪ್ರಕರಣ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಆಯ್ತು ಅಂತಂದ್ರೆ ಅದೇ ಪ್ರಕಾರವಾಗಿ ಎಲ್ಲಾ ದೇವಸ್ಥಾನಗಳು ಅಥವಾ ಎಲ್ಲಾ ಪ್ರಕರಣದಲ್ಲೂ ಕೂಡ ನೋಡಿ ಜ್ಞಾನವಾಪಿಲಿ ನೀವು ಆತರ ಮಾಡಿದ್ರಿ, ಹಾಗಾಗಿ ನಮಗೂ ಕೂಡ ಇಲ್ಲಿ ಅವಕಾಶ ಕೊಡಿ ಅಂತ ಹೇಳಿ ಕೇಳೋ ಚಾನ್ಸಸ್ ಉಂಟು. ಅದೇ ಕಾರಣಕ್ಕೆ ವಿಷ್ಣುಕುಮಾರ್ ಜೈನ್ ಅವರು ಇಲ್ಲಿ ಅದೇ ವಾದವನ್ನ ಮುಂದಿಟ್ಟು ನೀವು ಜ್ಞಾನವಾಪಿ ಕೇಳಿದ್ರ ಅಂತಂದ್ರೆ ಕೊಟ್ಟಿದ್ದೀರಾ ಅಂತಂದ್ರೆ ನಮಗೂ ಕೊಡಿ ಅಂತ ಕೇಳಿದ್ರು. ಅದೇ ಪ್ರಕಾರವಾಗಿ ಈಗ ಆಗಿರುವಂತದ್ದು. ಚಿರಂಜೀವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.